ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭೂಮಿಕಾ, ಯಾಕೆ ಅವಳನ್ನ ಒಳ್ಳೆ ಚಿಕ್ಕ ಮಗು ಥರ ಟ್ರೀಟ್ ಮಾಡ್ತಿರಲ್ಲ? ಅವಳು ಬುದ್ಧಿ ಇದೆ, ಜವಾಬ್ದಾರಿ ಇದೆ. ಯಾಕೆ ಈಗ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ಅವಳು ಚಿಕ್ಕವಳೆ, ನೋಡಕ್ ಮಾತ್ರ ಬೆಳೆದ್ಬಿಟ್ಟಿದ್ದಾಳೆ. ನೋಡಿ, ಅವಳು ನನ್ನ ಮಗಳು. ಅವಳಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದ್ರೂ ನನ್ಗದು ಗೊತ್ತಾಗ್ಬಿಡುತ್ತೆ. ನಿಮಗಿದೆಲ್ಲ ಗೊತ್ತಾಗಲ್ಲ, ನೀವು ಬಿಡಿದನ. ಆಯ್ತು, ನಾನು ಸುಮ್ಮನೆ ಇದ್ಬಿಡ್ತೀನಿ. ಏನಾದರೂ ಮಾಡ್ಕೊಳ್ಳಿ, ನೀ ಉಂಟು, ಮಗಳುಂಟು. ಹಾ, ಅಷ್ಟಕ್ಕೆ ಬಿಟ್ಬಿಡಿ, ನೀವು ಹಾಲು ತಗೋ. ಈ ದಿನಕ್ಕೋಸ್ಕರ ತುಂಬಾ ದಿನದಿಂದ ಕಾಯ್ತಾ ಇದ್ದೆ ರೀ. ಕೊನೆಗೂ ಆ ದಿನ ಬಂದೇ ಬಿಡ್ತು. ನೀವೇ ನನ್ನ ದಾರಿ. ಹೈ, ಲವ್ ಯು ರೀ. ಮಲ್ಲಿ ತಗೋ, ಕಾಫಿ ಕೇಳ್ದಲ್ಲ, ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ ಬಂದಿದ್ದೆ. ಥ್ಯಾಂಕ್ ಯು ಅಕ್ಕರೆ. ಹಾಗೆ ಮಲ್ಲಿ, ಅಪ್ಪ ಕಾಲ್ ಮಾಡಿದ್ರು, ಎಲ್ರಿಗೂ ಮನೆಗೆ ಕರೆದಿದ್ದಾರೆ ನಾಳೆ. ನೀನೊಂದು ಕೆಲಸ ಮಾಡು, ನೀನು ನಮ್ಮ ಜೊತೆನೆ ಬಂದ್ಬಿಡು, ಎಲ್ರಿಗೂ ಹೋಗೋಣ. ಅಯ್ಯೋ, ಅದು ಕಟ್ ಮಾಡ್ತಾ ಇದ್ದಾರಲ್ಲ. ಅದು ನಾಳೆ ಒಂದು ಇಂಪಾರ್ಟೆಂಟ್ ಲೆಕ್ಚರ್ ಇದೆ, ಬರೋದು ಸ್ವಲ್ಪ ಕಷ್ಟ ಅಕ್ಕರೆ. ಓ, ಎಷ್ಟೊತ್ತಾಗುತ್ತೆ ಮುಗಿಯೋಕ್ಕೆ? ಮಧ್ಯಾಹ್ನ ಒಂದು 12:30 1 ಗಂಟೆ. ಹಾ, ಯಾರು ಚೈಲ್ಡು? ಅದು ನನ್ನ ಕ್ಲಾಸ್ಮೇಟ್ ಹಾಕರೆ ಚೈಲ್ಡ್ ಥರ ಆಡ್ತಾ ಇರ್ತಾಳ, ಅದಕ್ಕೆ ಚೈಲ್ಡ್ ಅಂತ ಸೇವ್ ಮಾಡಿದ್ದೀನಿ. ಸರಿ, ಕಾಲ್ ಮಾಡ್ತಿದ್ದಾಳಲ್ಲ, ಪಿಕ್ ಮಾಡಿ ಏನು ಅಂತ ಕೇಳುತ್ತಾನೆ. ಏನೂ ಇರಲ್ಲ ಕರೆ, ಸುಮ್ಮನೆ ನೋಟ್ಸು ಡೌಟ್ಸು ಅಂತೇಳಿ. ಅದು ಅಲ್ಲದೆ ಇವತ್ತು ಅವಳು ರಜಾ ಹಾಕಿದ್ಲು, ನೋಟ್ಸ್ ಕೇಳೋಕ್ಕೋಸ್ಕರ ಕಾಲ್ ಮಾಡ್ತಾ ಇರ್ತಾಳೆ. ನೋಡಿ, ನಂದೇ ಇನ್ನೂ ನೋಟ್ಸ್ ಕಂಪ್ಲೀಟ್ ಆಗಿಲ್ಲ, ಹರ್ಡ್ಕೊಂಡು ಕೂತ್ಕೊಂಡಿದ್ದೀನಿ. ನೋಟ್ಸ್ ಕಂಪ್ಲೀಟ್ ಆಗಲಿ, ನಾನೇ ಅವಳಿಗೆ ಕಾಲ್ ಮಾಡಿಬಿಡ್ತೀನಿ. ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ, ಮತ್ತೆ ಕಟ್ ಮಾಡ್ತಾ ಇದಾರೆ. ಎಷ್ಟೊತ್ತಾಗುತ್ತೆ ಮುಗಿಯಕ್ಕಂತ ಹೇಳ್ದ? 12:30 1 ಗಂಟೆ. ನಾವು ಹೊಡೋದು ಅಷ್ಟೊತ್ತೇ ಆಗುತ್ತೆ. ಒಂದು ಕೆಲಸ ಮಾಡೋಣ, ನಾವು ಬಂದು ಇನ್ನೊಂದು ಪಿಕಪ್ ಮಾಡ್ತೀವಿ, ಸರಿನಾ? ಅವಳು ಯಾಕೋ ಬಿಡಂಗೆ ಕಾಣಿಸ್ತಿಲ್ಲ. ಫೋನ್ ತೆಗೆದು ಇರೋ ವಿಷಯ ಹೇಳು. ನೋಟ್ಸ್ ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಆದ್ಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಸರಿ ಸರಿ, ಓಕೆ. ಬೇಗ ಮಲ್ಗೋ, ಲೇಟ್ ಮಾಡ್ಕೋಬೇಡ. ಸರಿ ಅಕ್ಕರೆ. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು ಫಾರ್ ದ ಕಾಫಿ. ಪ್ಲೆಷರ್. ಇವ್ನು ಯಾಕೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇದ್ದಾನೆ? ಸ್ವಿಚ್ ಆಫ್ ಮಾಡಿಬಿಡ್ತೀನಿ. ಒಳ್ಳೆ ಹುಡುಗನೇ, ಪಾಪ ಅಂತನೂ ಅನ್ಸುತ್ತೆ. ಏನು ಮಾಡೋದು? ಅಕ್ಕವನ ಹತ್ರ ಎಲ್ಲ ಹೇಳ್ಬಿಡ್ಲಾ? ಬೇಡ ಬೇಡ, ಏನೂ ಹೇಳೋದು ಬೇಡ, ಸುಮ್ಮನೆ ಟೆನ್ಷನ್ ತಗೊಳ್ತಾರೆ. ಹಾಗೆ ಎದ್ಬಿಡ್ಲಿ. ಛೇ, ಸ್ವಿಚ್ ಆಫೇ ಮಾಡ್ಬಿಟ್ರಲ್ಲ, ಏನ್ ಮಾಡೋದೀಗ? ರೀ ಸಾರಿ ರೀ, ನೆನೆ ನನ್ನ ಹತ್ರ ಮಾಡ್ದೆ ಅಂತ ಮಾತಾಡದೆ ಮಾತ್ರ ಇರಬೇಡಿ ಪ್ಲೀಸ್. ನನ್ನ ಹತ್ರ ಪ್ರಪೋಸ್ ಮಾಡಬಾರ್ದಿತ್ತು, ನಂದೇ ತಪ್ಪು. ಮೊಂಟಿನೋ ಕೆಲಸ ಮಾಡ್ಬಿಟ್ಟೆ, ಮುಚ್ಕೊಂಡಿರ್ಬೇಕಿತ್ತು ನಾನು. ಲೂಸು, ತಲೆ ತಿನ್ಬೇಡ ಕಣೋ, ಸುಮ್ಮನೆ ಇರೋ. ಮತ್ತೆ ನೀನು ರಾತ್ರಿ ಅಷ್ಟೊಂದ್ಸಲ ಕಾಲ್ ಮಾಡಿದ್ರು ಕಮ್ಮಿ ಕಿಮ್ಮಿ ಕನ್ನಿಲ್ಲ. ಐ ಮೀನ್, ಕಾಲೇ ಪಿಕ್ ಮಾಡ್ಲಿಲ್ವಲ್ಲ, ಅದಕ್ಕೆ ಭಯ ಆಯ್ತು. ಲೂಸು, ತಲೆಯಲ್ಲಿ ಬುದ್ಧಿ ಇಲ್ವಾ ನಿನಗೆ? ನಾನ್ ಮನೇಲಿ ಓದ್ಲಾಡ್ಕೊಂಡು ಕುತ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ಯಾ? ನೆನ್ನೆ ಎಲ್ಲ ನೀಟಾಗಿ ಹೇಳಿದೀನಿ ಅಲ್ವಾ, ಅಲ್ಲಿಗೆ ಎಲ್ಲ ಮುಗೀತು. ಅದನ್ನ ಇಟ್ಕೊಂಡು ಎತ್ತಾಡಕ್ ನೋಡ್ಬೇಡ. ಪ್ರಪೋಸ್ ಮಾಡ್ದೆ, ತಪ್ಪಾಯ್ತು, ಅಯ್ಯೋ ಹೀಗ್ ಮಾಡ್ಬಾರ್ದಾಗಿತ್ತು ಅಂತ ಹೇಳಿ ಬ್ಲಾಕ್ ಅಂಡ್ ಪಿಕ್ಚರ್ಸ್ ತೋರ್ಸಕ್ ಬರ್ಬೇಡ. ಅದೇ ಮಾತಾಡಿದ್ರೆ ನಂಗೆ ಇರಿಟೇಟ್ ಆಗತ್ತೆ. ಸಾರಿ ಬಿಡಿ, ಮತ್ತೆ ಆ ವಿಷಯನೇ ಆಯ್ತಲ್ಲ. ನಾನೆಲ್ಲಿ ನೀವು ಸರಿಯಾಗಿ ಮಾತಾಡಿಸ್ತಿರ್ಲಿಲ್ವಲ್ಲ, ಅದಕ್ಕೆ ಕಂಪ್ಲೀಟ್ ಆಗಿ ಮಾತೇ ಬಿಟ್ಬಿಟ್ರೇನೋ ಅಂತ ಅನ್ಕೊಂಡೆ. ಸದ್ಯ ದೇವ್ರ ದೊಡ್ಡವನು, ಆ ತರದೆಲ್ಲ ಏನಾಗಿಲ್ಲ. ನಾನ್ ಯಾಕೋ ಮಾತ್ ಬಿಡ್ಲಿ, ನಾನ್ ನಿಂತರ ಚೈಲ್ಡಾ? ಎನಿವೆ ಥ್ಯಾಂಕ್ಸ್. ನೀವು ಕೋಚಿಂಗ್ ಸೆಂಟರ್ಗೆ ಬರಲ್ವೇನೋ ಅನ್ಕೊಂಡಿದ್ದೆ ನಾನು. ನಾನ್ ಯಾಕೋ ಕೋಚಿಂಗ್ ಸೆಂಟರ್ಗೆ ಬರ್ದೇ ಇರ್ಲಿ? ನನಗೆ ನಿನ್ನ ಕಂಡ್ರೆ ಭಯನಾ? ದೊಡ್ಡ ಮನುಷ್ಯ ಏನೋ ಹೇಳ್ದ ಅಂತ ಹೇಳಿ ನನ್ನ ಗುರಿನ ಬಿಟ್ಬಿಡಕ್ ಆಗತ್ತ? ಒಳ್ಳೆ ಆತ್ರಗಿಟ ಆಂಜನೇಯನ್ ತರ ಆಡ್ತ್ಯ, ಚೈಲ್ಡ್ ತರಾನೇ ಆಡ್ತ್ಯ. ನೀನನ್ನ ಚಿಂಟು ಅಂತ ಕರೆಯೋ ಬದಲು ಚೈಲ್ಡ್ ಅಂತಾನೆ ಕರಿಬೇಕಿತ್ತು. ಹಾಗೆ ಸೇವ್ ಕೂಡ ಮಾಡಿಟ್ಟಿದೀನಿ, ಚೈಲ್ಡ್ ಅಂತಾನೆ ಕರಿತೀನಿ ಬಿಡು. ಅಯ್ಯೋ, ನಾನ್ ಹೇಳ್ರಿ ಆತ್ರಗೆಟ್ ಒಂಥರ ಆಡ್ದೆ, ಎಲ್ ಚೈಲ್ಡ್ ತರ ಆಡ್ದೆ? ಸರಿ ಬಿಡಿ, ನನ್ ಮಾತೇ ಆಡಲ್ಲ. ಮಾತಾಡಲ್ಲ ಅಂದ್ರೆ ಸರಿ, ನಾನು ಹೊರಡ್ತೀನಿ. ರೀ ನನ್ ಮಾತಿಗೆ ಹೇಳ್ದೆ ಅಷ್ಟೇ, ಮಾತಾಡ್ತೀನಿ, ಮಾತಾಡ್ತಾನೆ ಇರ್ತೀನಿ. ಮಾತೆ ನನ್ ಬಂಡವಾಳ ಅಲ್ವಾ? ಸರಿ ಆಯ್ತು, ಹೇಳಪ್ಪ. ಏನ್ ಹೇಳಿ? ಅದೇ ಏನೋ ಮಾತಾಡ್ತೀನಿ ಅಂದಲ್ಲ, ಮಾತಾಡು. ಓ ಅದಾ, ನಿಮ್ಗೆ ನನ್ ಮೇಲೇನು ಕೋಪ ಗೀಪ ಇಲ್ಲ ತಾನೆ? ಏಯ್, ಪದೇ ಪದೇ ಅದನ್ನ ಹೇಳಿ ರೊಚ್ಚಿಗೆ ಎಬ್ಬಿಸ್ತಿದ್ಯಲ್ವೋ,
ಹೀಗೆ ಮಾತಾಡ್ತಾ ಇರೋ ತೆಗ್ದೊಡ್ ಕಪಾಳಕ್ ಬಾರ್ಸ್ಬಿಡ್ತೀನಿ ಅಷ್ಟೇ. ಸಾರಿ ರೀ, ಆಮೇಲೆ ಕಾನೂನೆಲ್ಲ ಕೈಗೆ ತಗೋಬೇಡಿ, ಕಷ್ಟ ಆಗುತ್ತೆ ರೀ. ಆಮೇಲೆ ಏನದು ರೀ ಅಂದ್ರೆ ಏನರ್ಥ? ಅದೇ ರೀ, ಸುಂದ್ರಿ ಅಂತ. ಸುಂದ್ರಿನಾ? ಏನ್ ಸುಂದ್ರಿ? ಅದೇ ನಿಮ್ ಮುಖದಲ್ಲಿ ಒಂದ್ ಮಚ್ಚೆ ಇದೆಯಲ್ಲ, ಆ ಮಚ್ಚೆ ನನ್ನ ಆಟಲ್ಲಿ ಅಚ್ಚೆ ಆಗೋಳ್ಬಿಟ್ಟಿದೆ. ಮಚ್ಚೆ ಸುಂದ್ರಿ ನೀವು. ಆ ಮಚ್ಚೆಲ್ಲೇ ಕೆಡ್ಡ ತೋಡ್ಬಿಡ್ತೀರಾ, ನೋಡ್ತಿದಂಗೆ ಬಿದ್ದೋಗ್ಬಿಡ್ಬೇಕು. ಹಾಗಿದೆ ರೀ ಆ ಮಚ್ಚೆ ಮೈಮೆ. ಹಾ ಹೌದಾ? ಹಾಗಿದ್ರೆ ಮೊದ್ಲನ್ನ ಸ್ಕೆಚ್ ಹಾಕೊಂಡು ಗಾಳ ಸಮೇತ ಬಂದಿದ್ಯಾ ಅಂತನು. ಅದಕ್ಕೆ ತಾನೇ ಬಸ್ ಸ್ಟಾಪ್ ಅಲ್ಲಿ ಫಾಲೋ ಮಾಡ್ಕೊಂಡ್ ಬಂದಿದ್ದು. ಅಯ್ಯಯ್ಯೋ, ಅದಾಗಲ್ಲ ರೀ, ನಾನು ಅವತ್ತೇ ಹೇಳಿದ್ನಲ್ಲ ಎಲ್ಲರನ್ನು ಕ್ಲಿಯರ್ ಆಗಿ. ನಾನು ಸೀರಿಯಸ್ ಆಗಿ ಹೇಳಿದ್ದು. ಈಗ ಮತ್ತೆ ಅದನ್ನ ಹೇಳಿದ್ರೆ ತೆಗ್ದು ಕಪಾಲು ಕೊಡ್ದು ಬಿಡ್ತೀರೇನೋ. ಹೊಡೆದು ಹೊಡಿತೀರಾ, ಹೇಳಿದಕ್ಕಾಗೋದಿಲ್ಲ. ಎಷ್ಟೇ ಆದ್ರೂ ರೆಬಲ್ ಸ್ಟಾರ್ ಲೇಡಿ ವರ್ಷನ್ ಅಲ್ವಾ ನೀವು. ಸೊ ಏನು ಹೇಳಲ್ಲಪ್ಪ, ಯಾರಿಗ್ ಬೇಕಮೇಲೆ ಗಪ್ ಚುಪ್ ಬೈಕ್ ಬೀಗ. ಸರಿ ಆಯ್ತು, ನನಗೆಲ್ಲಿಗೋ ಹೊರಡ್ಬೇಕು, ಹೊರಡ್ತೀನಿ. ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ಬೋದಾ? ಅದೆಲ್ಲ ನಿನಗೆ ಯಾಕೆ ಹೇಳ್ಬೇಕು? ಸುಮ್ನೆ ಕೇಳ್ದೆ. ಹಲೋ ಅಕ್ಕರೆ, ಇಲ್ಲೇ ಒಳಗಡೆ ಇದೀನಿ ಅಕ್ಕರೆ, ಬಂದ 2 ನಿಮಿಷ. ಸರಿ, ನನ್ನ ಅಕ್ಕವ್ರು ಬಂದು ಕಾಯ್ತಾ ಇದಾರೆ, ನಾನು ಹೊರಡ್ತೀನಿ. ರೀ ಮತ್ತೆ ಯಾವಾಗ್ರಿ ಸಿಗ್ತೀರಾ? ಹೇಳ್ತೀನಿ. ಯಾವಾಗ ಹೇಳ್ತೀರಾ? ಸಿಗ್ತೀನಿ ಅಂದ್ರೆ ಸಿಗ್ತೀನಿ, ಹೇಳ್ತೀನಿ ಅಂದ್ರೆ ಹೇಳ್ತೀನಿ. ಓಕೆ, ಬಾಯ್. ಅಡುಗೆ ಮಾತ್ರ ತುಂಬಾ ಅದ್ಭುತವಾಗಿತ್ತು. ಬಹಳ ದಿವಸ ಆಗಿತ್ತು ಈ ಥರದ್ದು ಊಟ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ ಅಡಿಗೆ ಮಾಡೋದಕ್ಕೆ ನನ್ನ ಪ್ರಾಣ ತಿಂದ್ಬಿಟ್ಲು. ಏನ್ ಪ್ರಾಣ ತಿನ್ನೋ? ಒಂದ್ 4 ಐಟಮ್ ಕೇಳ್ದೆ ಅಳಿ ಅಂದ್ರೆ ಅದಕ್ಕೆ ಅಯ್ಯಪ್ಪ ಇಷ್ಟು ಬಿಲ್ಡಪ್ ಕೊಡ್ತಾ ಇದಾರೆ ನೋಡಿ. ಆದ್ರೆ ಒಂದ್ ಮಾತಂತೂ ಹೇಳ್ಬೇಕು, ನಿಮಗ್ ಏನೇನ್ ಐಟಮ್ಸ್ ಇಷ್ಟನೋ ನಿಮ್ಮ ಮಗುಂಗೂ ಅಷ್ಟೇ ತೇಟ್ ಅದೇ ಐಟಮ್ಸ್ ಇಷ್ಟ. ಯಥಾ ಪಿತಾ ತಥಾ ಪುತ್ರ. ಏನೇ ಹೇಳಿ, ನೀವಿಬ್ರು ಊಟ ಮಾಡೋದ್ ನೋಡೋದೇ ಒಂದ್ ಖುಷಿ. ಅಪ್ಪ ಗಣಪತಿ ಆದ್ರೆ ಮಗ ಬಾಲ ಗಣಪತಿ. ಓ ಸಾರಿ ಅಳಿ ಅಂದ್ರೆ ಸಾರಿ. ಅರೆ ಏನೂ ತೊಂದರೆ ಇಲ್ಲ ಅತ್ತೆ. ನಾನು ಡುಮ್ಮ ಅಂತ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ನಾನು ಹೊಟ್ಟೆ ಬಗ್ಗೆ ನನ್ನ ಹೆಮ್ಮೆ ಇದೆ, ನೋ ಪ್ರಾಬ್ಲಮ್. ಆದ್ರೆ ಮೊದ್ಲಿನ್ಕಿಂತ ಸ್ಲಿಮ್ ಆಗಿದ್ದೀರ ಭಾವನವ್ರೆ, ಅಲ್ವಾ ಅಕ್ಕರೆ? ಹಾ, ಸ್ಲಿಮ್ ಅಂಡ್ ಟ್ರಿಮ್ ಆಗಿ ಇನ್ನೂ ಹೆಂಗ ಕಾಣ್ತಿದ್ದಾರೆ. ಹಲೋ, ನೀವು ಸುಮ್ಮನೆ ಇರಿ, ಕಾಲು ಎಳಿಬೇಡಿ ಕೂತ್ಕೊಂಡಲ್ಲಿ. ಕಾಲು ಎಳಿತಿಲ್ಲ, ನಿಜ ಹೇಳ್ತೀರಿ. ಭಾವನವ್ರಿಗೆ ಹೋಗ್ಲಿಕ್ಕೆ ಅಂದ್ರೆ ಇಷ್ಟನೇ, ಆದ್ರೆ ನಾನು ಒಪ್ಕೊಳಲ್ಲ ಅಲ್ವಾ? ಏನು ಅನ್ನೋದು. ಆದ್ರೆ ಭೂಮಿ ಮಿಂಚು ಮಾತ್ರ ನಿಂತರ ಕಣೆ, ಕೆತ್ಕಿ ತಿಂತಾಳೆ. ಅದಕ್ಕೆ ನಿನ್ ಹಾಗೇ ಇದ್ದಾಳೆ. ಅಮೃತಧಾರೆ